ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದರಿ? ಆರಾಮದರಿ? ಬರ್ರಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ, ನಾವು ಹರಕೆ ತೀರಿಸಿ ಬರಲು ಗತ್ತರಿಗೆ ಹೊಂಟಿದೆ ನೋಡ್ರಿ. ತವ್ರ ಮನೆಗೆ ಬಂದಿದ್ದೆ ನಾನು. ತವ್ರ ಮನೆಯಿಂದ ಗತ್ತರಿಗೆ ಹೋಗೋದು ಬಂದು ಬಸ್ಸಿಗೋಸ್ಕರ ಕಾಯ್ತಾ ಇದ್ದೀವಿ. ಎಲ್ಲರೂ ನಿಂತಿದ್ದಾರೆ. ಅದರಲ್ಲಿ ಇವಾಗಂತೂ ಸಿಕ್ಕಾಪಟ್ಟೆ ಜನ ಕಾಲೇಜ್ ಹುಡುಗರನ್ನೇ ಇರ್ತಾರೆ. ಈಗ ನೋಡಿ ಬಸ್ ಬಂತು. ಬಸ್ನಲ್ಲಿ ಕುಂತಿದ್ದೀನಿ. ಫುಲ್ ಹಿಂದ್ಗಡೆ ಸೀಟ್ ಸಿಕ್ತು. ಕಂಡಾಪಟ್ಟಿ ಗದ್ದಲ ಅಂದ್ರೆ ಭಾಳ ಗದ್ದಲಿರ್ತಾರೆ. ನೋಡಬಾರ್ದ್ರಿ ಜನ ಜಂಗುಳಿ. ಅಲ್ಲಿ ನೋಡ್ರಿ ಕಾಕಗಳು ಕುಂತಾರ, ಗಾಂಧಿ ಟೋಪಿಗೆ ಕಾಕಗಳು. ನಮ್ಮೂರ ಕಡೆ ಅದೇ ನೋಡ್ರಿ, ಉತ್ತರ ಕರ್ನಾಟಕದ ಸ್ಪೆಷಾಲಿಟಿ ಅಂದ್ರೆ ಗಾಂಧಿ ಟೋಪಿ. ನಮ್ಮ ಕಡೆ ಇನ್ನೂ ಮುಗ್ಗಿಲ್ಲ ರೀ, ಅಂದರೆ ನಮ್ಮ ಕಡೆ ಇನ್ನೂ ಯಾರೂ ಹಾಕೋದು ಬಿಟ್ಟಿಲ್ಲ. ಎಲ್ಲರೂ ಹಾಕ್ತಾರೆ. ತಾತ ನಮ್ಮ ಕಡೆ ಹೇಳ್ಬೇಕಂದ್ರೆ ಮುತ್ತೆ ಅಂದರು. ನೋಡಿ ಇವಾಗ ಭೀಮಾ ನದಿ ಬಂತು ನೋಡಿ. ಭೀಮಾ ನದಿ ಇದೇ ಒಂದು ವಿಶೇಷ. ಇಲ್ಲಿ ಸ್ನಾನ ಮಾಡಿಬಿಟ್ಟು ಇಳಿದು ಸ್ನಾನ ಮಾಡಿ ಮುಂದೆ ದೇವರಿಗೆ ಹೋಗ್ತಾರೆ. ಇಲ್ಲಿಂದ ನಮಸ್ಕಾರ ಹಾಕ್ತಾರೆ ನೋಡ್ರಿ. ದೇವಸ್ಥಾನದಿಂದ ಇಲ್ಲಿ ಪಾದಗಟ್ಟೆ ಬರುತ್ತೆ, ಅಲ್ಲಿಂದ ದೇವಸ್ಥಾನದವರೆಗೂ ನಮಸ್ಕಾರ ಅಂದರೆ ನಾ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಬ್ಬರು ನನ್ನ ಮಕ್ಕಳು ನಮಸ್ಕಾರ ಹಾಕ್ತಾಯಿದ್ದಾರೆ. ಆ ಥರ ತುಂಬ ದೂರ ಆಗುತ್ತೆ. ಇಲ್ಲಿಂದ ಗಾಡಿಗಳೇನು ನಿಂತಾವಲ್ಲ ಅಲ್ಲಿಂದ ದೇವಸ್ಥಾನದವರೆಗೂ ನಮಸ್ಕಾರ ಹಾಕ್ತಾ ಹೋಗ್ತಾರೆ. ಇವಾಗ ನೋಡಿರಿ ದ್ವಾರ ಬಾಗಿಲು ಬಂತು. ಬರ್ರಿ ಹೋಗೋಣಂತ ಇವಾಗ ಒಳಗೆ. ಇಲ್ಲಿಂದ ತುಂಬ ಒಳಗಾಗುತ್ತೆ ರೀ ದೇವಸ್ಥಾನ. ಹರಕೆ ಇತ್ತು, ತುಂಬ ದಿನದ ಹರಕೆ ಇತ್ತು. ನಾನು ತುಂಬ ಭಕ್ತಿಯಿಂದ ಪೂಜಿಸುವ ದೇವರು ಅಂದರೆ ಗತ್ತರಿಗೆ ಭಾಗ್ಯವಂತಿ. ತುಂಬ ದಿನದ ಹರಕೆ ಕಟ್ಕೊಂಡಿದ್ದೆ ನಾನು ಕೂಡ. ಆ ತಾಯಿ ನೆರವೇರಿಸ್ಕೊಟ್ಟಾಳ. ಆದರೆ ಟೈಮ್ ಸಿಕ್ಕಿದ್ದಿಲ್ಲ. ಆ ತಾಯಿ ಟೈಮ್ ಸಿಕ್ಕಿದ್ದಿಲ್ಲ ಅನ್ನೋದಕ್ಕಿಂತ ಒಂದು ಹೇಳ್ತೀನಿ ರೀ ನಾನು, ಆ ದೇವಿ ಇಚ್ಛೆ ಆಗಬೇಕು. ನಾವು ಹರಕೆ ಮುಟ್ಟಿಸ್ಬೇಕಂತ ನಮ್ಮದಲ್ಲ. ನಾವೇನು ಹರಕೆ ಕಟ್ಕೊಂಡಿರ್ತೀವಿ, ಆ ತಾಯಿ ಇಚ್ಛೆ ಪಟ್ಟು ಬನ್ನಿ ಅಂದಾಗಲೇ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ ನೋಡಿ. ಇವಾಗ ಉಡಿ ತುಂಬಬೇಕಲ್ರಿ, ಅದೇ ನನ್ನ ಹರಕೆ. ದೇವತೆಗೆ ಸೀರೆ ಉಡಿಸಿ ಉಡಿ ತುಂಬೋದೇ ನನ್ನ ಹರಕೆ ಆಗಿತ್ತು. ಇವಾಗ ಬೇಳೆ, ಬೆಲ್ಲ, ಹಿಟ್ಟು, ಎಣ್ಣೆ, ಅಕ್ಕಿ ಇದನ್ನೆಲ್ಲ ತೊಗೊತಾ ಇದ್ದೀನಿ ನೋಡಿರಿ ಕಿರಾಣಿ ಅಂಗಡಿ ಒಳಗೆ. ಆಮೇಲೆ ಮುಂದ್ಗಡೆ ಹೋಗಿಬಿಟ್ಟು ಕಾಯಿ, ಸೀರೆ ಸಿಗ್ತಾವಲ್ರಿ, ಸೀರೆ, ಬಳೆ, ಕಾಯಿ, ಇಷ್ಟು ಹೂವಿನ ಹಾರ ಇಷ್ಟು ತೊಗೊಂಡಿರ್ತೀನಿ. ಆಮೇಲೆ ಅರಿಶಿನ ಕುಂಕುಮಕ್ಕೆ ದೇವಸ್ಥಾನದಲ್ಲೇ ದುಡ್ಡು ಕೊಡ್ತೀವಿ. ಬರ್ರಿ ಇವಾಗ ಹೋಗೋಣ. ನೋಡಿ ಸ್ನೇಹಿತರೆ, ಅಮ್ಮನಿಗೆ ಉಡಿ ತುಂಬಬೇಕು. ಅದಕ್ಕೋಸ್ಕರ ಬೇಳೆ, ಬೆಲ್ಲ, ಹಿಟ್ಟು ಎಲ್ಲ ತೊಗೊಂಡಿದ್ದೀನಿ. ಮುಂದೆ ಕಾಯಿ ಹಾರ ಸಿಗ್ತಾವೆ, ಅಲ್ಲಿ ತೊಗೊಂಡು ಬರ್ರಿ. ಇಲ್ಲಿ ಕಾಯಿ ಮಾರೋರು ಫಸ್ಟ್ ಇದೇ ಅಣ್ಣನೇ ಕುಂತಿದ್ದ. ಮುಂದಕ್ಕೆ ಹೋದಕ್ಕೆ ಬಿಡಲೇ ಇಲ್ಲ ರೀ. ಬರ್ರಿ ಅಕ್ಕಾರ ಕಡಿಮೆ ರೇಟ್ನೊಳಗೆ ಹಾಕಿ ಕೊಡ್ತೀನಿ, ಬರ್ರಿ ಅಕ್ಕಾರ ಅಂತ ನಿಂದ್ರಿಸ್ಕೊಂಡೇ ಬಿಟ್ಟ ಅವನು. ಹೀಗೆ ಮಾಡ್ತಾರೆ ರೀ ದೇವಸ್ಥಾನದಲ್ಲಿ. ಫಸ್ಟ್ ಯಾರು ಕುಂತಿರ್ತಾರೆ ಅವ್ರ ಹತ್ತಿರ ಯಾವತ್ತೂ ತೊಗೊಳಕ್ಕೆ ಹೋಗ್ಬಾರ್ದ್ರಿ. ಸಿಕ್ಕಾಪಟ್ಟೆ ರೇಟ್ ಇಟ್ಕೊಂಡು ಕುಂತಿರ್ತಾರೆ ಅವರು. ಮತ್ತು ಮುಂದ್ಗಡೆ ಇಲ್ಲಿ ನೋಡಿ 50 ರೂಪಾಯಿಗೆ ಜೋಡಿ ನಮ್ಗೆ ಕಾಯಿ ಕೊಟ್ಟವನು. ಒಳಗಡೆ ಹೋದಂಗೆಲ್ಲ 10 ರೂಪಾಯಿಗೆ ಒಂದು ಕಾಯಿ ಸಿಕ್ಕು. ನಾವು ಮುಂದಕ್ಕೆ ಬಿಡಲೇ ಇಲ್ಲ. ಈ ಅಣ್ಣ ಬನ್ನಿ ಅಕ್ಕಾರ ನಿಮ್ಗೆ ಕಡಿಮೆ ರೇಟಲ್ಲಿ ಕೊಡ್ತೀನಿ, ಬರ್ರಿ ಅಂತೇಳಿ ನಿಂತ್ಕೊಂಡು ನಿಂತ್ಬಿಟ್ಟ. ಹೋಗಲಿ ಬಿಡು ಅಂತೇಳ್ಬಿಟ್ಟು ಇಲ್ಲೇ ಕಾಯಿ ತೊಗೊಂಡಿದ್ದೇವೆ ರೀ. ಕಾಯಿ ಆಮೇಲೆ ಮುಂದೆ ಬರ್ತಾ ಸೀರೆ ತೊಗೊತೀನಿ. ಆಮೇಲೆ ಒಳಗೆ ಹೋದ್ಮೇಲೆ ತಮ್ಮನಿಗೆ ದುಡ್ಡು ಕೊಟ್ಟು ಹಾರ ತೊಗೊಂಬರೋದಕ್ಕೆ ಹೇಳ್ತೀನಿ. ಅದೆಲ್ಲ ವಿಡಿಯೋ ತೊಗೊಳಕ್ಕಾಗಿಲ್ಲ. ಒಟ್ಟಿನಲ್ಲಿ ಉಡಿ ತುಂಬೋದಕ್ಕೆ ಇಷ್ಟೆಲ್ಲ ತೊಗೊಂಡಿದ್ವಿ ನೋಡಿರಿ. ಇವಾಗ ಇನ್ನೂ ಸ್ಟಾರ್ಟ್. ನಾವು 8:30ಗೆ ದೇವಸ್ಥಾನಕ್ಕೆ ಹೋದಂಗಾಯ್ತು. ಇನ್ನೂ ಇವಾಗ ಹಚ್ತಾ ಇದ್ದಾರೆ ಎಲ್ಲನೂ. ಇವಾಗ ಅವ್ರ ಅಂಗಡಿ ಎಲ್ಲ ಓಪನ್ ಮಾಡ್ತಾಯಿದ್ದಾರೆ. ಇವಾಗ ನೋಡಿರಿ ಒಳಗಡೆ ಹೋಗೋ ಬಾಗಿಲು ಬಂತು ನೋಡಿ. ದೇವಸ್ಥಾನ ನಾನು ಯಾವಾಗಲೂ ಬರ್ತಿರ್ತೀನಿ ರೀ. ನಾನು ಚಿಕ್ಕವಳಿದ್ದೆ. ನಾನು ಆವಾಗಲಿಂದ ಅಜ್ಜಿಯರು ನಮಗೆಲ್ಲ ಕರ್ಕೊಂಬರ್ತಾಯಿದ್ರು. ನಮ್ಮ ಅಂದರೆ ನನ್ನ ತವರು ಮನೆ ಐತಿಲ್ಲ, ಆ ಊರಿನಿಂದ ತುಂಬ ಹತ್ತಿರ ಆಗುತ್ತೆ. ನನ್ನ ಗಂಡನ ಮನೆಯಿಂದ ನೋಡಬೇಕಂದ್ರೆ ಇನ್ನೂ ಹತ್ತಿರ ಆಗುತ್ತೆ ರೀ. ಒಟ್ಟಿನಲ್ಲಿ ನಾವು ಹತ್ತಿರದಲ್ಲಿ, ಆ ಭಾಗಮ್ಮ ತಾಯಿ ದೇವಸ್ಥಾನಕ್ಕೆ ನಾವು ಹತ್ತಿರದಲ್ಲಿದ್ದೀವಿ. ಅದೊಂದು ಖುಷಿ. ಇನ್ನೊಂದು ಹೇಳಬೇಕು ನಿಮಗೆ, ದೊಡ್ಡ ಮಗನ ಜವಳ ಇಲ್ಲೇ ತೆಗೆದಿರೋದು ನಾವು. ಆಕಾಶ್ ನನ್ನ ದೊಡ್ಡ ಮಗ, ಅವನ ಜವಳ ಇಲ್ಲೇ ತೆಗೆದಿರೋದು ನಾವು. ತುಂಬ ಪವರ್ಫುಲ್ ದೇವರು. ತುಂಬ ಭಕ್ತಿಯಿಂದ ಬೇಡ್ಕೊಂಡ್ರೆ ನೆರವೇರಿಸ್ತಾಳೆ. ನಿಮಗೂ ಕೂಡ ಯಾವುದೇ ಇದು ಇದ್ರೂ ನಾನು ವಿಡಿಯೋದ ಮೂಲಕ ಕೇಳ್ಕೊಳ್ಳಿ, ಎಲ್ಲ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಇದೊಂದು ಚರಿತ್ರೆನೇ ಐತಿ ಸ್ನೇಹಿತರೆ. ಅಮ್ಮನ ಬಗ್ಗೆ ಹೇಳಬೇಕು ಅಂತಂದರೆ ಇದ್ರದ್ದೊಂದು ಫಿಲ್ಮ್ ಮಾಡಿದ್ದಾರೆ. ಆ ಫಿಲ್ಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೋಡ್ಬೋದು ನೀವು. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ. ಆನೆಗುಂದಿ ಅರಸನ ಮಗಳು ಭಾಗ್ಯವಂತಿ ದೇವಿ.
ವಿಜಯನಗರ ಸಾಮ್ರಾಜ್ಯದ ಮಗಳು, ಅಲ್ಲಿಂದ ಬಿಟ್ಟು ಬಂದಿರ್ತಾಳೆ. ನಾನಂತೂ ಭಕ್ತಿಯಿಂದ ಪೂಜಿಸ್ತೀನಿ ಈ ತಾಯಿಗೆ. ನೋಡಿ ಹೊರಗಡೆಯಿಂದ ಈ ಥರ ಇದೆ. ಬೆಳಗ್ಗೆ ಹೋಗಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಉಡಿ ತುಂಬಿಟ್ಟು ಬರಬೇಕಾದ್ರೆ ಬರ್ತಾ ಜನಗಳೆಲ್ಲ ಬರೋಕ್ಕೆ ಶುರು ಮಾಡಿದರು. ತುಂಬ ಜನ ಹರಕೆ ಕಟ್ಕೊತಾರೆ ಸ್ನೇಹಿತರೆ. ಮಕ್ಕಳಾಗದೇ ಇರೋರು ಮಕ್ಕಳಾಗಲಿ ಅಂತ ತೊಟ್ಲ ಕಟ್ಟಿಬಿಟ್ಟು ಹೋಗ್ತಾರೆ. ಆದರೆ ಲೈಟಾಗಿ ಮಳೆ ಬಂತು ಸ್ವಲ್ಪ. ಇಲ್ಲಿ ನೋಡಿ ಗದ್ದಿಲಕ್ಷ್ಮಿ ಅಲ್ಲೇ ಇದ್ದಾಳಾಕಿ, ಗದ್ದಿಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಈಗ ನೋಡಿ ಕಾಜಿನ ಕಂಬ, ಇದು ಬಂಡಿ, ಇದು ಸಿಡಿ ಆಡುವ ಬಂಡಿ. ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ ನಾವು ಸಿಡಿ ಹೆಂಗೆ ಆಡ್ತಾರೆ ಅಂತೇಳ್ಬಿಟ್ಟು. ಅಜ್ಜಿ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ, ನಮ್ಗೆ ಕರ್ಕೊಂಡೋಗಿ ತೋರಿಸಿದ್ದಾರೆ. ಸಿಡಿ ಬಂಡಿ ಅದು ಇವಾಗೆಲ್ಲ ಇಲ್ಲ. ಅದು ಗ್ಲಾಸ್ನಲ್ಲಿ ಒಳಗಡೆ ಶೋ ಮಾಡಿಟ್ಟಿದ್ದಾರೆ ಅಷ್ಟೇ. ಅದರಿಂದ ಸಿಡಿ ಆಡ್ತಾಯಿದ್ರು. ಲಕ್ಷ್ಮೀ ಕಟ್ಟೆ ಅಂತಿದೆ, ಲಕ್ಷ್ಮಿಯ ಗುಡಿಯಿಂದ ಹಿಡಿದು ಭಾಗ್ಯವಂತಿ ದೇವಸ್ಥಾನ ಅಲ್ಲಿವರೆಗೂ ಸಿಡಿ ಬಣ್ಣೆಯಿಂದ ತಳ್ತಾ ಬರ್ತಿದ್ರು. ಅದನ್ನು ಮೇಲೆ ಕಟ್ಟಿರ್ತಾಯಿದ್ರು. ಹಿಂಗೆ ಇದರಲ್ಲಿ ಬೆನ್ನಲ್ಲಿ ಕೊಂಡಿ ಹಾಕ್ತಾಯಿದ್ರು. ಹಾಕಿಬಿಟ್ಟು ನಾನು ಫಸ್ಟ್ ಟೈಮ್ ಭಯಪಟ್ಟಿದ್ದೆ. ಅಯ್ಯೋ, ನಮ್ಮ ಸೈಡ್ ಅಜ್ಜಿಗೆ ಆಯಿ ಅಂತೀವ್ರಿ ನಾವು. ಆಯಿ ಏನಿದು ಈ ಥರನ, ಅವ್ರಿಗೆ ನೋವಾಗೋದಿಲ್ವಾ ಅಂತ ಈ ಥರ ಎಲ್ಲ ಕೇಳ್ತಿದ್ದೆ ನಾನು. ಆ ಥರ ಹೇಳಬಾರ್ದು, ತಪ್ಪಾಯ್ತಾನು, ಎಲ್ಲ ದೇವ್ರ ಮ್ಯಾಗ ಭಕ್ತಿ, ಅದು ಏನೂ ಆಗಂಗಿಲ್ಲ. ನಾನು ನಿಜವಾಗ್ಲೂ ಯೋಚನೆ ಆಕಿತ್ತು, ಈ ಥರ ಮಾಡ್ತಾರೆ ಹೆಂಗೆ ನೋವಾಗೋದಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನಮ್ಗೆ ಬರ್ತಾ ಗೊತ್ತಾಯಿತು, ಎಲ್ಲ ದೇವ್ರ ಮಹಿಮೆ, ದೇವ್ರ ಶಕ್ತಿ ಅಂತ ಹೇಳಿಬಿಟ್ಟು. ಪವರ್ಫುಲ್ ದೇವ್ರಿ. ಆದರೆ ಇತ್ತೀಚೆಗೆ ಅದಿಲ್ಲ ನೋಡ್ರಿ, ಸಿಡಿ ಆಡೋದಿಲ್ಲ. ನೆಲ ಸಿಡಿ ಅಂತ ಏಕೆ ಕೆಳಗಡೆಯಿಂದನೇ ತಿರುಗಾಡ್ತಾರೆ. ಆ ಸಿಡಿ ಎಲ್ಲ ಇಟ್ಟಿಲ್ಲ. ಒಂದು 10 ವರ್ಷ ಆಯಿತು ಸ್ನೇಹಿತರೆ. ಇವಾಗೆಲ್ಲ ಇಲ್ಲ, ಸಿಡಿ ಆಡೋದಿಲ್ಲ. 10 ವರ್ಷ ಆಯಿತು. ಅದನ್ನು ಗೌರ್ಮೆಂಟ್ ಕಡೆಯವರು ಬಂದ್ ಮಾಡಿಬಿಟ್ಟಿದ್ದಾರೆ. ಇವಾಗ ಏನು ನಾವು ದೇವ್ರಿಗೆ 10 ರೂಪಾಯಿ ಹುಂಡಿಗೆ ಹಾಕಿದ್ರು ಎಲ್ಲ ಗೌರ್ಮೆಂಟ್ಗೆ ಹೋಗುತ್ತೆ. ಆ ಕಾರಣದಿಂದ ನಾವು ಕೂಡ ಹರಕೆ ಮುಟ್ಟಿಸಿ ಸ್ವಲ್ಪ ದೇವಿ ಹೆಸರು ಮೇಲೇ ನಾನು ದುಡ್ಡು ಹಾಕ್ತಾಯಿದ್ದೆ, ಕೂಡಿಟ್ಟಿದ್ದೆ. ಉಳಿದಿರೋ ದುಡ್ಡು ಏನು ಮಾಡಿದೆ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಹೋಗಿ. ಇದು ಒಂದೇ ವಿಡಿಯೋ ಅಲ್ಲ, ನೆಕ್ಸ್ಟ್ ಇನ್ನೂ ಒಂದು ಭಾಗ ಇದೆ. ಇದು 1ನೇ ಭಾಗ, 2ನೇ ಭಾಗ ವಿಡಿಯೋ ಬರುತ್ತೆ ಸ್ನೇಹಿತರೆ. ಸುತ್ತಲೂ ಪ್ರದಕ್ಷಿಣೆ ಹಾಕಿ ಬರ್ತಾಯಿದ್ದೀವಿ. ಅಂದರೆ ಏನು ಗೊತ್ತಾ ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗಿರ್ತೀವಲ್ಲ, ದೇವಸ್ಥಾನಕ್ಕೆ ಹೋದಾಗ ವಾಪಸ್ ಮನೆ ಕಡೆ ಬರೋಕ್ಕೆ ಮನಸ್ಸಾಗೋದಿಲ್ಲ ನೋಡ್ರಿ. ಅಂದರೆ ಅಷ್ಟು ಪ್ರಶಾಂತವಾಗಿರುತ್ತೆ, ಅಷ್ಟು ತಂಪಿರುತ್ತೆ, ಇಂಪಾಗಿರುತ್ತೆ. ಎಲ್ಲೇ ದೇವಸ್ಥಾನಕ್ಕೆ ಹೋಗ್ರಿ ನೀವು, ವಾಪಸ್ ಮನೆ ಕಡೆ ಸ್ವಲ್ಪ ನೆನಪಾಗೋದೇ ಇಲ್ಲ. ಪ್ರಶಾಂತವಾದ ಜಾಗ. ಆ ಜಾಗ ನೋಡಿಬಿಟ್ಟು ಅಯ್ಯೋ ಇನ್ನೂ ಸ್ವಲ್ಪ ಹೊತ್ತ ಕೂರೋಣ ಮನಸ್ಸು ಹೇಳ್ತಾ ಇರುತ್ತೆ ಆ ಥರ. ಹಿಂಗಾಗಿ ದೇವಸ್ಥಾನ ಅಂದರೆ ಹಾಗೆ ಅಲ್ವಾ. ಹಾಗೆ ಸ್ನೇಹಿತರೆ, ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದೆವು ಊರು. ವಾಪಸ್ ಬರಬೇಕಾದ್ರೆ 5 ಗಂಟೆ ಆಗಿತ್ತು ನೋಡಿರಿ. ಯಾಕಂದರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆವು ಎಷ್ಟು ಹೊತ್ತು. ಅಲ್ಲಿ ಬಿಡಬೇಕಾದ್ರೆ 2:30ವರೆಗೂ ದೇವಸ್ಥಾನದಲ್ಲೇ ಇದ್ವಿ ನೋಡಿರಿ. ಸಿಡಿ ಬಂಡಿ ಅಮ್ಮನ ಮುಂದೆ ಗದಿಗೆ ಮುಂದೆ ಇಟ್ಟಿರ್ತಾರೆ. ತೊಟ್ಲ ನೋಡಿ, ತೊಟ್ಲ ಮಕ್ಕಳಾಗದೇ ಇರೋರು ತೊಟ್ಲ ಕಟ್ಟಿರ್ತಾರೆ. ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಫೋಟೋ ತೆಗೆಸ್ಕೊತಾರೆ. ಒಟ್ಟಿನಲ್ಲಿ ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು. ಭಕ್ತಿಯಿಂದ ಕೇಳ್ಕೊಂಡ್ರೆ ನೆರವೇರಿಸ್ಕೊಳ್ತಾಳೆ ಅಮ್ಮ. ಇದಕ್ಕೆ ಸಾಕ್ಷಿ ನಮ್ಮ ಯಜಮಾನ್ರು, ಆಮೇಲೆ ನನ್ನ ಮಗ. ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಅತ್ತೆಯವ್ರು ಬೇಡ್ಕೊಂಡಿದ್ದತ್ತೆ, ಅದು ಒಂದಾಯಿತು. ಆಮೇಲೆ ನನ್ನ ಮಗನ ಬಗ್ಗೆ ನಾನು ಬೇಡ್ಕೊಂಡಿದ್ದೆ, ಅದು ಒಂದು ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ಆದರೆ ನಾನು ನಮ್ಮ ಸ್ವಂತ ಮನೆ ಅನ್ನೋದು ನಮಗಾಗಲಿ ಅಂತ ನಾನು ಬೇಡ್ಕೊಂಡಿದ್ದೆ, ಅದನ್ನು ಒಂದು ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ಹೀಗಾಗಿ ಹರಕೆ ಮುಟ್ಟಿಸಲು ಬಂದಿದ್ದೀನಿ. ಸ್ವಲ್ಪ ಲೈಟಾಗಿ ಮಳೆ ಆಯಿತು. ಸ್ನೇಹಿತರೆ, ದಾಸೋಹದಲ್ಲಿ ನಾನು ಒಂದು ಸೇವೆ ಮಾಡಿದೆ, ಅದು ಏನು ಅಂತ ನೆಕ್ಸ್ಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆಮೇಲೆ ನಾವು ಏನು ತೊಗೊಂಡ್ವಿ, ನೆಕ್ಸ್ಟ್ ನಾವು ಅದರ ಜಾತ್ರೆಯಲ್ಲಿ ಏನೇನು ತೊಗೊಂಡ್ವಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಯಾರು ಮಿಸ್ ಮಾಡ್ದೇ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ. ಇದು 1ನೇ ಭಾಗ ಆದರೆ ನೆಕ್ಸ್ಟ್ ಇನ್ನೊಂದು ಭಾಗ ಬರುತ್ತೆ. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.